ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಅರುಣ್. ಈ ವ್ಲಾಗಲ್ಲಿ ನಾವು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಿದ್ದೀವಿ. ಇನ್ನು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದಕ್ಕೆ ಮೊದಲು ನಾನು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ ಮತ್ತು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ, ಎಲ್ಲಿಗೆ ಹೋದ್ವಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮದುವೆಗೆ ಮುಂಚೆ ಎಲ್ಲ ಟ್ರಿಪ್ ಅಂತ ಹೇಳಿದ್ರೆ ಬರೀ ಒಂದು ಹ್ಯಾಂಡ್ ಬ್ಯಾಗ್ ರೆಡಿ ಮಾಡಿಟ್ಕೊಂಡು ನಮ್ಮನ್ನು ನಾವು ಗ್ರೂಮ್ ಮಾಡ್ಕೊಳ್ಳೋದು, ನಾಳೆ ಅಂದವಾಗಿ ಹೆಂಗೆ ಕಾಣಿಸೋದು ಮತ್ತು ಅಲ್ಲಿ ಹೋದಾಗ ಯಾವ ರೀತಿ ಇರುತ್ತೆ ಅಂತ ಕನಸಿನ ಲೋಕದಲ್ಲಿ ತೇಲಾಡ್ತಾ ಚಲೋ ಅಂತ ರೆಡಿ ಮಾಡ್ಕೊಂಡು ಹೊರಟ್ಬಿಡ್ತಾ ಇದ್ವಿ. ಆದರೆ ಮದುವೆ ಆದಮೇಲೆ ಟ್ರಿಪ್ ಅಂತ ಹೇಳಿದ್ರೆ ಅಬ್ಬಾ ಅದು ಒಂಥರ ದೊಡ್ಡ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇದ್ದಂಗೆ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಜಸ್ಟು ನಮ್ಮನ್ನು ನಾವು ತಯಾರಿ ಮಾಡ್ಕೊಳ್ಳೋದಕ್ಕೆ ಒಂದು ಟೈಮೇ ಇರಲ್ಲ ಬಿಡಿ. ಮನೇಲಿ ತಿಂಡಿ ಮತ್ತು ಸ್ನ್ಯಾಕ್ಸ್ ರೆಡಿ ಮಾಡೋದು, ಮಗು ಬಟ್ಟೆನ ಬ್ಯಾಗಲ್ಲಿ ಜೋಡಿಸ್ಕೊಳ್ಳೋದು, ಡೈಪರು, ಸ್ನ್ಯಾಕ್ಸ್ ಇಡು ಮತ್ತು ದೊಡ್ಡವ್ರಿಗೆಲ್ಲನೂ ಟೈಮ್ಗೆ ಊಟ ಕೊಡಬೇಕಲ್ವಾ. ಸೊ ಅದಕ್ಕೆಲ್ಲನೂ ರೆಡಿ ಮಾಡಿಟ್ಕೋ ಅಂತ ಹೇಳಿ ಬರೀ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಇನ್ನು ಟ್ರಿಪ್ಗೆ ಹೊರಡೋ ಅಂತ ಹಿಂದಿನ ದಿನ ತುಂಬಾ ಜೋರು ಕೆಲಸ ಇತ್ತು. ಇಡೀ ಫ್ಯಾಮಿಲಿಗೆ ಬೇಕಾಗಿರೋ ಅಂಥ ತಿಂಡಿ ತಿನಿಸನ್ನ ಮನೆಯಲ್ಲೇ ತಯಾರಿ ಮಾಡಿ ಇಟ್ಕೊಂಡೆ. ಇನ್ನೂ ಹೊರಗಡೆ ಹೋದರೆ ಅದು ಇದು ತಿಂದರೆ ಪುಟಾಣಿನೂ ಕೇಳ್ತಾನೆ. ಅವನಿಗೆ ಜಂಕ್ ಫುಡ್ಸ್ ಯಾವುದು ಅಲೋ ಮಾಡಿಲ್ಲ ನಾವು. ಈವನ್ ನಾವು ಕೂಡ ಜಂಕ್ ಫುಡ್ ಅಷ್ಟೊಂದು ಏನೂ ತಿನ್ನಲ್ಲ ಅಲ್ವಾ. ಸೊ ಅದಕ್ಕೇನೆ ಮನೆಯಲ್ಲೇನೆ ಚುರ್ಮುರಿನ ಒಗ್ಗರಣೆ ಮಾಡಿಟ್ಕೊಂಡ್ರೆ ತಿನ್ನೋದಕ್ಕೆ ಟೈಮ್ ಪಾಸಿಗೂ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಪುಟಾಣಿಗೂ ಕಡಲೆಪುರಿ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಕಡಲೆಪುರಿಗೆ ಹುರಿದಿರೋ ಅಂಥ ಹುರ್ಗಡ್ಲೆ, ಆಮೇಲೆ ಡೀಪ್ ಫ್ರೈ ಮಾಡ್ಕೊಂಡಿರೋ ಅಂಥ ಶೇಂಗಾ, ಇನ್ನು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅದನ್ನು ಎಣ್ಣೆಲಿ ಕರೆದಿಟ್ಕೊಂಡು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಡೀಪ್ ಫ್ರೈ ಮಾಡಿಕೊಂಡು ಅರಿಶಿಣದ ಪುಡಿ ಹಾಕಿ ಇದನ್ನು ಒಗ್ಗರಣೆ ಕೊಟ್ಕೊಂಡ್ರೆ ಚುರ್ಮುರಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲರಿಗೂ ಬೇಕು ಅಂತ ಹೇಳಿ ಅರ್ಧ kg ತರಿಸಿದ್ದೆ ಚುರ್ಮುರಿ. ಎಲ್ಲದಕ್ಕೂ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ಟೆ. ಈ ಕಡೆ ಕಿಚನಲ್ಲಿ ನಾನು ತರಾತುರಿಯಲ್ಲಿ ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಿದ್ರೆ ಅವ್ರ ಅಮ್ಮಮ್ಮನೂ ನಮ್ಮ ಪುಟಾಣಿ ಏನು ಮಾಡ್ತಿದ್ರು ನೋಡಿ. ಏನು ಕಂದ ಮಾಡ್ತಿದ್ದೀರಾ? ಇದೇನಿದು ಡಾಟ್ಸ್ ಮೆಹಂದಿನ? ಎಲ್ಲಿ ತೋರ್ಸು ಕಂದ, ಕಂದ ಇಲ್ಲಿ ತೋರ್ಸು. ಅಯ್ಯೋ ನಮ್ಮ ಅಮ್ಮಂಗೇನೆ ಮೆಹಂದಿ ಹಾಕಕ್ಕೆ ಬರಲ್ಲ, ಅದ್ರಲ್ಲಿ ಬೇರೆ ನಮ್ಮ ಪುಟಾಣಿಗೆ ಮೆಹಂದಿ ಹಾಕೊಂಡು ಕೂತಿದ್ರು. ಸಖತ್ ಕ್ಯೂಟಾಗಿತ್ತು. ಸುಮ್ಮನೆ ಡಾಟ್ ಹಾಕಿಕ್ಬಿಟ್ಟು ಅದನ್ನೇ ಮೆಹಂದಿ ಅಂತ ಹೇಳಿದ್ರು. ಸೊ ಹೆಂಗೋ ರಾತ್ರಿನೇ ಚಿತ್ರಾನ್ನ ಗೊಜ್ಜುನು ಮತ್ತು ಟೊಮೆಟೊ ಗೊಜ್ಜು ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆನೆ 4 ಗಂಟೆಗೆ ಟಣ್ ಅಂತ ಎದ್ಬಿಟ್ಟು ನಿದ್ದೆ ಇದ್ರೂ ಹೊರಗಡೆ ಹೋಗೋವಾಗ ಏನೋ ಒಂಥರ ನಿದ್ದೆನೇ ಬರಲ್ಲ. ಸೊ ಹಾಗೆ ಎದ್ದು ಕೆಳಗಡೆ ಬಂದೆ. ಕೆಳಗಡೆ ಬರೋಷ್ಟೊತ್ತಿಗೆ ಅಮ್ಮ ಇನ್ನೂ ನಿದ್ದೆ ಮಾಡ್ತಿದ್ರು. ಸೊ ಅವ್ರನ್ನೂ ಎಬ್ಬರಿಸ್ಬಿಟ್ಟು ಟೀಗಿಟ್ಬಿಟ್ಟು ಅನ್ನಕ್ಕಿಟ್ಟೆ. ಯಾಕಂದರೆ ರಾತ್ರಿನೇ ಗೊಜ್ಜೆಲ್ಲ ಮಾಡಿ ಎತ್ತಿಟ್ಟಿದ್ದೆ ಅಲ್ವಾ. ಸೊ ಅನ್ನ ಮಾಡಿ ಕಲಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಬಾಗಿಲು ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಮನೆ ಗುಡಿಸಿ ಒರೆಸ್ಕೊಂಡೆ. ಇನ್ನು ಅಮ್ಮ ಸ್ನಾನಕ್ಕೆ ಹೋಗಿದ್ರು. ಅವ್ರು ಬರೋಷ್ಟರಲ್ಲಿ ಒಂದು ಸ್ವಲ್ಪ ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕಡಲೆ ಹಿಟ್ಟು ಮತ್ತು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡಿಕೊಂಡೆ. ಮೇಲೆ ಹೋಗಿ ಬಟ್ಟೆ ತರೋಣ ಅನ್ನೋಷ್ಟೊತ್ತಿಗೆ ನಮ್ಮ ಪುಟಾಣಿ ಆವಾಗ ತಾನೇ ಎದ್ದೊಳ್ತಿದ್ದ. ಕಾರ್ ತೆಗೆದ್ರು, ಪಾರ್ಕ್ಗೆ ಹೋಗೋಣ, ಎದ್ದೊಳ್ಮ ಬಾ ಹೋಗೋಣ. ಬಾ ಎದ್ದೊಳು. ಅಬ್ಬಾ ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಟೀ ಶರ್ಟ್ನ ಉಲ್ಟಾ ಹಾಕ್ಕೊಂಡೇ ಮಲ್ಕೊಳ್ಳೋದು ಅಂತ ತುಂಬ ಹಠ ಮಾಡ್ತಿದ್ದ. ಅದಕ್ಕೆ ಟೀ ಶರ್ಟ್ನ ಉಲ್ಟಾ ಹಾಕಿನೇ ನಿದ್ದೆ ಮಾಡಿಸಿದ್ದೆ. ಸೊ ಬೆಳಗ್ಗೆ ಹೊತ್ತು ಇಷ್ಟೊತ್ತಿಗೆ ಹೊರಗಡೆ ಹೋಗೋವಾಗ ನಮ್ಮ ಪುಟಾಣಿನ ಮತ್ತು ನಮ್ಮ ಮನೆಯವ್ರನ್ನ ಎಬ್ಸೋದೇ ಒಂದು ದೊಡ್ಡ ಟಾಸ್ಕು. ಚಿನ್ನು ತಿರ್ಕೊಂಡು ಒಂದು 5 ನಿಮಿಷ ಕಣೆ ಅಂತ ನಿದ್ದೆ ಮಾಡ್ತಾಯಿದ್ರು. ಇನ್ನೂ ಅವ್ರನ್ನ ಹೆಂಗೋ ಎಬ್ಬಿಸ್ಬಿಟ್ಟು ಕೆಳಗಡೆ ಬಂದು ಫ್ರೆಶ್ ಅಪ್ ಆದೆ ನಾನು. ಅಮ್ಮ ಇವತ್ತು ಹೊರಗಡೆ ಹೋಗ್ತಿದ್ದೀವಲ್ಲ ಅದಕ್ಕೆ ಅವರೇ ಪೂಜೆ ಮಾಡೋದು. ಸೊ ಅವ್ರು ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ರೆ ನಾನು ಈ ಕಡೆ ಫುಡ್ಡೆಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದೆ. ಬಿಸಿ ಅನ್ನಕ್ಕೆ ಗೊಜ್ಜೆಲ್ಲ ಮಾಡಿಟ್ಟಿದ್ನಲ್ಲ ಅದೆಲ್ಲ ಕಲಿಸ್ಕೊಂಡೆ.
ಅದ್ರ ಜೊತೆಲಿ ಚಿತ್ರಾನ್ನ ಗೊಜ್ಜು ಮತ್ತು ಟೊಮೆಟೊ ಗೊಜ್ಜು, ಅಮ್ಮ ಕೂಡ ಹುಳಿ ಗೊಜ್ಜು ಮಾಡಿದರು. ಅದು ಆಗಿನ ಕಾಲದಲ್ಲೆಲ್ಲ ತುಂಬ ಮಾಡ್ತಿದ್ರಂತೆ, ಹೊರಗಡೆ ಹೋಗೋವಾಗ ಅವ್ರ ಅಮ್ಮಂದಿರು ತೊಗೊಂಡೋಗ್ತಿದ್ರಂತೆ. ಸೊ ಆ ನೆನಪಿಗೆ ಅಮ್ಮ ಹುಳಿ ಗೊಜ್ಜು ಕೂಡ ಮಾಡಿಟ್ಟಿದ್ರು. ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಅಪ್ಪ ಅಮ್ಮನೂ ಮನೆಗೆ ಬಂದ್ಬಿಟ್ರು. ನಾನೆಲ್ಲ ರೆಡಿ ಆಗಿದ್ರು, ಚಿನ್ನುನೇ ಇನ್ನೂ ರೆಡಿ ಆಗಿರಲಿಲ್ಲ. ಆಗ್ತಾನೆ ಅವರು ಕೆಳಗಡೆ ಇಳಿದು ಬಂದರು. ಸೊ ಅಮ್ಮ ಬಂದಿದ್ದ ಖುಷಿಗೆ ನಮ್ಮ ಚಿಂಟು ಯಪ್ಪ ಬಿಡಲೇ ಇಲ್ಲ, ಅವ್ರನ್ನ ಎಗ್ರಿದ್ದೋ. ಈ ಕಡೆ ನಮ್ಮ ಪುಟಾಣಿ ಅವ್ರ ತಾತನ ಜೊತೆ ಆಟ ಆಡ್ತಿದ್ರೆ ನಮ್ಮ ಚಿಂಟು ಪಾಪ ಅಮ್ಮನ ಗೋಳಿಕೊಂತ ಇದ್ದ. ಅಮ್ಮಂಗೂ ನಾಯಿಗಳಂದರೆ ತುಂಬಾ ಇಷ್ಟ. ನಮ್ಮ ಸ್ನೂಫಿ ಹೋದ್ಮೇಲಂತೂ ಪಾಪ ಅವ್ರಿಗೆ ಬೇಜಾರಾಗೋಗ್ಬಿಟ್ಟಿತ್ತು. ಸೊ ಚಿಂಟು ನೋಡಿದಾಗೆಲ್ಲ ಅವ್ರಿಗೂ ಒಂಥರ ಏನೋ ಖುಷಿ. ಇನ್ನು ಈ ಕಡೆ ನಾನು ಚಿನ್ನು ಕಾರಲ್ಲಿ ಎಲ್ಲ ಐಟಮ್ಸ್ ಎಲ್ಲ ತೆಗೆದಿಟ್ಕೊಳ್ತಿದ್ವಿ ಹೋಗೋದಕ್ಕೆ. ನನಗೆ ಎಲ್ಲಾದರೂ ಪಿಕ್ನಿಕ್ ಸ್ಪಾಟ್ ಥರ ಹುಡುಕಿ ಅಲ್ಲಿ ಕಾರ್ಪೆಟ್ ಹಾಕ್ಕೊಂಡು ಎಲ್ಲರೂ ಫ್ಯಾಮಿಲಿಯಾಗಿ ಕೂತ್ಕೊಂಡು ಊಟ ತಿನ್ನಬೇಕು ಅಂತ ಆಸೆ. ನಮ್ಮ ಮನೆಯವ್ರು ಒಂದೊಂದು ಐಟಮು ತೆಗೆದಿಟ್ಕೊಳ್ತಿದ್ರೆ ಇದ್ಯಾಕೆ ಅದ್ಯಾಕೆ ಅಂತ ಕ್ವಶನ್ ಮಾಡ್ತಾನೆ ಇದ್ರು. ಅಮ್ಮ ಪೂಜೆ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿ ಬಂದರು. ಇನ್ನು ನನ್ನ ಇವತ್ತಿನ ಔಟ್ಫಿಟ್ಟು ಈ ರೀತಿಯಾಗಿತ್ತು. ಆ್ಯಕ್ಚುಲಿ ಬೆಳಗ್ಗೆನೇ ಹ್ಯಾಪಿಯಾಗಿ ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ನ. ಅದೇನೋ ಗೊತ್ತಿಲ್ಲ, ಡ್ಯುಯಲ್ ಮೈಂಡು. ಅಷ್ಟು ದೂರ ಹೋಗ್ತಿದ್ದೀವಲ್ಲಪ್ಪ, ಅನ್ಕಂಫರ್ಟಬಲ್ ಆಗಿರುತ್ತೇನೋ, ಮತ್ತು ಹಿಂದ್ಗಡೆ ಸೀಟಲ್ಲಿ ಬೇರೆ ಕೂತ್ಕೊಳ್ಳೋದು, ಸೊ ಕಂಫರ್ಟಬಲ್ ಆಗಿರಲ್ಲ ಅಂತ ಹೇಳಿ ಇಮಿಡಿಯೇಟಾಗಿ ಡ್ರೆಸ್ಸಿಗೆ ಚೇಂಜ್ ಮಾಡ್ಕೊಂಬಿಟ್ಟೆ. ಬೆಳಗ್ಗೆ ಚಿನ್ನು ಸ್ನಾನ ಮಾಡ್ಕೊಂಡು ಮೇಲೆ ಹೋಗೋವಾಗ ಸ್ಯಾರಿಯಲ್ಲಿದ್ದವಳು ಬರೋಷ್ಟೊತ್ತಿಗೆ ಡ್ರೆಸ್ ಹಾಕ್ಕೊಂಡಿದ್ನಲ್ಲ, ಅದು ನೋಡ್ಬಿಟ್ಟು ಕೇಳಿದ್ರು, ಇದೇನೇ 5 ನಿಮಿಷದಲ್ಲಿ ಬೇರೆ ಡ್ರೆಸ್ ಹಾಕ್ಕೊಂಬಿಟ್ಟಿದ್ಯಾ ಅಂತ. ಅಮ್ಮನೂ ಬೈತಾ ಕೂತಿದ್ರು, ಒಂದೊಂದು ನಿಮಿಷಕ್ಕೆ ಒಂದೊಂದು ಥರ ಯೋಚನೆ ಮಾಡ್ತೀಯಲ್ಲ ನೀನು ಅಂತ. ಬಟ್ ಆ್ಯಕ್ಚುಲಿ ನನಗೆ ಇದೇ ಕಂಫರ್ಟಬಲಾಗಿ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಹಿಂದ್ಗಡೆ ಸೀಟಲ್ಲಿ ಕೂತ್ಕೋತೀನಲ್ಲ, ಐರನ್ ಕೂಡ ನಿಂತ್ಕೊಳ್ಳೋದಿಲ್ಲ, ಒಂಥರ ಫುಲ್ಲು ವ್ರಿಂಕಲ್ಸ್ ಆಗಿಬಿಡುತ್ತೆ. ಅದನ್ನು ಕ್ಯಾರಿ ಮಾಡೋದಕ್ಕೆ ಒಂಥರ ಅನ್ಕಂಫರ್ಟಬಲಾಗಿ ಫೀಲ್ ಆಗುತ್ತೆ ಅಂತ ಹೇಳಿ ಡ್ರೆಸ್ ಹಾಕ್ಕೊಂಬಿಟ್ಟೆ. ಸಿಂಪಲ್ಲಾಗಿ ಮತ್ತು ಎಲಿಗೆಂಟಾಗಿ ಕಾಣಿಸುತ್ತೆ ಮತ್ತು ಕ್ಯಾರಿ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ. ನೀವು ಕೂಡ ನಂತರನೇ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ಸ್ ಚೇಂಜ್ ಮಾಡಿದ್ದೀರಾ. ನಮ್ಗೆ ಯಾವ್ದು ಕಂಫರ್ಟಬಲಾಗಿ ಫೀಲ್ ಆಗುತ್ತೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಇದ್ರಲ್ಲಿ ಬೇರೆ ಬೆಳಗಿನ ಜಾವ 6 ಗಂಟೆಗೇ ರೆಡಿಯಾಗಿ ಹೋಗ್ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಾ. ಇನ್ನು ಮಕ್ಕಳು ಮರಿನ ರೆಡಿ ಮಾಡಿ ನಾವು ರೆಡಿಯಾಗಿ ಮತ್ತೆ ಗಂಟು ಮೂಟೆ ಕಟ್ಕೊಂಡು ಹೊರಡೋ ಅಷ್ಟೊತ್ತಿಗೆ 7 ಗಂಟೆ ಮೇಲೇ ಆಗೋಯ್ತು. ಆನ್ ದ ವೇ ಹೋಗ್ತಾ ತುಂಬಾ ಅಶ್ವು. ಚಿನ್ನುಗೆ ಅಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ಸ್ಟಾಪ್ ಮಾಡಿ ಅಂತ ಕೇಳಿ ಫೈನಲಿ ಒಂದು ಸ್ಪಾಟ್ ಸಿಕ್ತು. ಅಯ್ಯೋ, ಎಷ್ಟು ದೂರದಿಂದ ಕೇಳ್ಕೊಂಬಂದಿದ್ದೀನಿ ಚಿನ್ನು ಹತ್ರ, ಇಲ್ಲಿ ನಿಲ್ಲಿಸಿ ಅಲ್ಲಿ ನಿಲ್ಲಿಸಿ ಅಂತ. ಬಟ್ ಫೈನಲಿ ಒಂದು ಒಳ್ಳೆ ಸ್ಪಾಟ್ ಸಿಕ್ತು ನನಗೆ. ಫ್ಯಾಮಿಲಿ ಜೊತೆಲಿ ಈ ರೀತಿ ಪಿಕ್ನಿಕ್ ಥರ ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ನೇಚರಲ್ಲಿ ಕೂತ್ಕೊಂಡು ಊಟ ತಿನ್ನಬೇಕು ಅಂತ ಆಸೆ ಇತ್ತು. ಸಖತ್ ಒಳ್ಳೆ ಸ್ಪಾಟ್ ಸಿಕ್ಬಿಡ್ತು ನಮಗೆ. ಅಲ್ಲೇನೇ ಕಾರ್ಪೆಟ್ ಆರಿಸ್ಕೊಂಡು ಬಿಸಿ ಅಡುಗೆ ಮಾಡ್ಕೊಂಡು ಹೋಗಿದ್ದು ಇನ್ನೂ ಹಂಗೆ ಬೆಚ್ಚಗಿತ್ತು. ಸೊ ಅದನ್ನೆಲ್ಲರಿಗೂ ಹಾಕ್ಕೊಟ್ಬಿಟ್ಟು ಪುಟಾಣಿಗೂ ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ಕೊಟ್ಬಿಟ್ಟು ತಿನ್ಕೊಂಡು ಕೂತಿದ್ವಾ. ಅಲ್ಲಿ ಬಟರ್ಫ್ಲೈಸ್ ಎಷ್ಟೊಂದು ಬರ್ತಿತ್ತು ಮತ್ತು ದೂರದಲ್ಲಿ ನವಿಲ್ಗಳೆಲ್ಲ ಕೂಗ್ತಾ ಇತ್ತು. ಅದನ್ನು ಕೇಳೋಕ್ಕೆ ಏನೋ ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಿಜವಾಗ್ಲೂ ಆ ಹಳ್ಳಿ ಮತ್ತು ಆ ಸೌಂದರ್ಯಕ್ಕೆ ಮನ್ಸೋದ್ಬಿಟ್ಟೆ. ಇಲ್ಲಿ ಕಾರ್ ಸೈಡಲ್ಲಿ ಹಾಕಿ ನಾವು ಊಟ ತಿಂದಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು. ಏನೋ ಒಂಥರ ರಿಫ್ರೆಶಿಂಗ್ ಆಗಿ ಫೀಲ್ ಆಯಿತು. ಆ ಕ್ಷಣ ನೆಮ್ಮದಿ ಇದೆಯಲ್ಲ, ಸೀರಿಯಸ್ಲಿ ಅದು ಅದ್ಭುತ. ಫ್ಯಾಮಿಲಿ ಜೊತೆಲಿ ಈ ಥರ ಒಂದು ದಿನ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ಅದರಲ್ಲಿ ಬೇರೆ ನಮ್ಮ ಪುಟಾಣಿ ಎಲ್ಲ ಕಡೆ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದ. ಸೊ ನೆಮ್ಮದಿಯಾಗಿ ತಂದಿರೋವಂಥ ಊಟನ ಫ್ಯಾಮಿಲಿ ಜೊತೆಲಿ ತಿನ್ಕೊಂಡು ಮುಂದಕ್ಕೆ ಹೊರಟ್ವಿ. ಇನ್ನು ನಾನು ಈ ರೀತಿ ಹೊರಗಡೆ ಹೋದಾಗ ಅಡುಗೆಗಳನ್ನ ಪ್ಯಾಕ್ ಮಾಡ್ಕೊಂಡು ಹೋಗೋದಕ್ಕೂ ಒಂದು ರೀಸನ್ ಇದೆ. ನಾವು ಸುಮಾರು ವರ್ಷದ ಹಿಂದ್ಗಡೆ ಹೊರಗಡೆ ಹೋದಾಗ ಒಂದು ಹೈವೇಯಲ್ಲಿ ಒಂದು ಬ್ರ್ಯಾಂಡೆಡ್ ಹೋಟೆಲ್ಲೇ ಒಳ್ಳೆ ಹೋಟೆಲ್, ಹೈ ಎಂಡ್ ಹೋಟೆಲ್ಲು. ಸೊ ಅದ್ರೊಳಗಡೆ ಹೋಗಿ ಆರ್ಡ್ರ್ ಮಾಡಿದ್ವಿ. ಮಸಾಲ ದೋಸೆ ಮತ್ತು ಟೀ ಮತ್ತು ಇಡ್ಲಿ ಆರ್ಡ್ರ್ ಮಾಡಿದ್ದು. ಟ್ರಸ್ಟ್ ಮೀ, ಅದನ್ನು ಮಸಾಲ ದೋಸೆ ಅಂತ ಯಾರೂ ಹೇಳಲ್ಲ. 280 ರುಪೀಸ್ ಏನೋ ಕೊಟ್ಟಿದ್ದೀವಿ ಒಂದು ದೋಸೆಗೆ 280 ರುಪೀಸ್ ಕೊಟ್ಟಿದ್ದೀವಿ. ಆ ದೋಸೆ ಫುಲ್ ವೈಟ್ ಕಲರಲ್ಲಿದೆ, ಮಸಾಲೆ ದೋಸೆ ಕಲರಲ್ಲೇ ಇಲ್ಲ. ಮತ್ತು ಒಳಗಡೆ ತೆಗೆದು ನೋಡಿದ್ರೆ ಆಲೂಗಡ್ಡೆ ಪಲ್ಯ ಇನ್ನೂ ಬೆಂದೇ ಇಲ್ಲ. ಮತ್ತು ಇಡ್ಲಿ ಅಂತೂ ವರ್ಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಕಾಫಿ ಟೀ ಆರ್ಡ್ರ್ ಮಾಡಿದ್ದಂತೂ ಒಂಚೂರು ಚೆನ್ನಾಗಿಲ್ಲ, ಬರೀ ಹಾಲಲ್ಲಿ ಸ್ಮೆಲ್ಲಿತ್ತು.
ಅದಾದಮೇಲೆ ಇನ್ನೂ ಮುಂದಕ್ಕೆ ಹೋಗೋಣ 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 ಅಂತ ಅಂದ್ಕೊಂಡ್ರೆ ಎಲ್ಲೂ ಹೋಟೆಲೇ ಸಿಕ್ಕಲಿಲ್ಲ. ಹಶ್ವು ಅಂದರೆ ಹಶ್ವು, ಮತ್ತು ಕಾಸು ಕೊಟ್ಟು ಅಲ್ಲಿ ಬೇರೆ ಊಟ ತಿನ್ನೋಕ್ಕಾಗದೆ ಅರ್ಧಂಬರ್ಧ ಬಿಟ್ಬಿಟ್ಟು ಬಂದ್ವಿ. ನಮ್ಮ ಕೈಯಲ್ಲೇ ಕಲೆ ಇದ್ದು ಅಡುಗೆ ಮಾಡೋಕ್ಕೆ ಬರುತ್ತೆ, ಜಸ್ಟು ಒಂದು ಅರ್ಧ ಅವರು ಎಕ್ಸ್ಟ್ರಾ ಸ್ಪೆಂಡ್ ಮಾಡಿಬಿಟ್ಟು ಮನೇಲೇ ಅಡುಗೆ ಮಾಡಿ ತೊಗೊಂಡೋಗ್ಬಿಟ್ರೆ ಕಾರ್ ಇದೆ ಅಥವಾ ಎಲ್ಲೋ ರೋಡಲ್ಲಿ ಒಂದು ಸೈಡಲ್ಲಿ ಹಾಕಿದ್ರೂ ಆರಾಮಾಗಿ ತಿನ್ಕೊಂಡು ಬರ್ಬೋದು ಅಲ್ವಾ. ಸೊ ಅದೇ ನೆನಪಲ್ಲೇ ನಾನು ಎಲ್ಲಿ ಹೋದ್ರೂ ಸಹ ಅಡುಗೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಹೋಗ್ಬಿಡ್ತೀನಿ. ಪಾಪು ಹುಟ್ಟೋದಕ್ಕೆ ಮೊದಲಿಂದನೂ ನನಗೆ ಈ ಅಭ್ಯಾಸ ಇದೆ. ಇನ್ನು ಮಗು ಹುಟ್ಟಿದ್ಮೇಲೆ ಕೇಳಬೇಕಾ, ಫಸ್ಟ್ ಪ್ರಿಯಾರಿಟಿನೇ ಅವನು ನನಗೆ. ಸೊ ಅವನು ಯಾವಾಗಲೂ ಹಶ್ವಾಗ್ತಾ ಇರುತ್ತೆ ಅಂತ ಹೇಳ್ತಿರ್ತಾನಲ್ಲ, ಸೊ ಅವನಿಗೂ ಏನಾದರೂ ಅಟ್ಲೀಸ್ಟು ಸ್ನ್ಯಾಕ್ಸು ಮತ್ತು ಬಾಯ್ಲ್ಡ್ ಎಗ್ಗಾದ್ರು ತೊಗೊಂಡೋಗ್ಬಿಡ್ತೀನಿ. ಇಲ್ಲ ದೇವಸ್ಥಾನಗಳಿಗೆ ಹೋಗ್ತಿದ್ದೀವಿ ಅಂದರೆ ಫ್ರೂಟ್ಸು ಮತ್ತು ಅನ್ನ ಎಲ್ಲ ಬಾಯ್ಲ್ ಮಾಡಿ ಇಟ್ಕೊಬಿಟ್ರೆ ಸೊ ಒಂದು ಚೂರು ಮೊಸರು ಕಟ್ ಮಾಡಿ ಹಾಕ್ಕೊಟ್ರು ಕೂಡ ತಿಂದ್ಬಿಡುತ್ತೆ ಮಗು ಪಾಪ. ಯಾರಿಗೋಸ್ಕರನೂ ವೆಯ್ಟ್ ಮಾಡೋ ಅವಶ್ಯಕತೆಯೂ ಇರಲ್ಲ ಮತ್ತು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇನ್ನು ಫ್ಯಾಮಿಲಿಯಾಗಿ ಜೊತೇಲಿ ಹೊರಗಡೆ ಹೋದಾಗ ದೊಡ್ಡವ್ರಿಗೂ ಅಷ್ಟೇ ಆನ್ ಟೈಮು ಊಟ ಸೇರಬೇಕಲ್ವ, ಮಾತ್ರೆ ಗೀತ್ರೆ ತೊಗೊಳ್ಳೋದಿರುತ್ತೆ. ಇನ್ನು ಅಲ್ಲಿ ಇಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳಿ ದೂರ ಕರ್ಕೊಂಡು ಹೋಗ್ತಾ ಇದ್ದಷ್ಟು ಅವ್ರಿಗೂ ಸುಸ್ತಾಗ್ಬಿಡುತ್ತೆ. ಸೊ ಹೊರಗಡೆ ಊಟ ಯಾವ ರೀತಿ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಬೆಟರ್ ನಾವೇ ಅಡುಗೆ ಮಾಡ್ಕೊಂಡು ಈ ರೀತಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ರೆ ಎಲ್ಲಾದರೂ ಅಲ್ಲಿ ತಿನ್ಕೊಂಡ್ಬಿಟ್ರೆ ಆಯಿತು. ಸೊ ಟೈಮಿಗೆ ಮಕ್ಕಳನ್ನೂ ದೊಡ್ಡವ್ರನ್ನೂ ನೋಡ್ಕೊಂಡಂಗೆ ಆಗುತ್ತೆ. ಸೊ ಅಲ್ಲಿಂದ ಹಾಗೆ ಸ್ವಲ್ಪ ನೆಂಟ್ರ ಮನೆಗೆ ಹೋಗಿ ಅಪ್ಪನ ಅಕ್ಕಂದಿರು ಮತ್ತು ಅವ್ರ ಫ್ಯಾಮಿಲಿ, ಅಣ್ಣ, ಅವ್ರ ಮಕ್ಕಳು ಎಲ್ಲರನ್ನೂ ನೋಡ್ಕೊಂಡು ಬಂದ್ವಿ. ತುಂಬಾ ಸಂತೋಷ ಆಯಿತು. ಸ್ವಲ್ಪ ಜನಕ್ಕೆ ಪಾಪ ಹುಷಾರಿರಲಿಲ್ಲ, ಅವ್ರನ್ನೂ ಭೇಟಿಯಾಗಿ ಬಂದ್ವಿ. ಸುಮಾರು ವರ್ಷಗಳಾದಮೇಲೆ ಅವ್ರನ್ನೆಲ್ಲ ನೋಡಿದ್ದು ತುಂಬಾ ಖುಷಿ ಆಯಿತು. ನಾವು ವಿಶೇಷವಾಗಿ ಈ ಊರಿಗೆ ಬರೋ ಅಂಥ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಆಡಿ 18 ತುಂಬಾ ಸ್ಪೆಷಲ್ ಡೇ ಚಿನ್ನುಗೆ ಮತ್ತು ಅವ್ರ ಫ್ಯಾಮಿಲಿಗೆ. ಸೊ ಅದರಿಂದ ಈ ಊರಲ್ಲಿ ವೈಭವವಾಗಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಕಾವಡಿ ಹಬ್ಬ ಅಂತ ಹೇಳಿ ಕಣ್ಣಿಗೆ ನೋಡೋದಕ್ಕೆ ಸಂಭ್ರಮವಾಗಿರುತ್ತೆ. ಮುರುಘಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ದರ್ಶನನೂ ಪಡ್ಕೊಂಡು ಫ್ಯಾಮಿಲಿ ಜೊತೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಸುಮಾರು ವರ್ಷಗಳ ಆದಮೇಲೆ ಇಲ್ಲಿಗೆ ಬಂದು ಅದು ಫ್ಯಾಮಿಲಿ ಸಮೇತವಾಗಿ ದೇವ್ರ ದರ್ಶನ ಪಡ್ಕೊಂಡಿದ್ದಂತೂ ಲಿಟ್ರಲ್ ಬ್ಲೆಸ್ಸಿಂಗ್ಸ್ ಅಂತಲೇ ನನಗೆ ಫೀಲ್ ಆಯಿತು. ಚಿನ್ನುಗೆ ಸುಮಾರು ವರ್ಷದಿಂದ ಈ ಹಬ್ಬನ ಅಂದರೆ ಈ ಜಾತ್ರೆನ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಬೇಕು ಅಂತ ಆಸೆ ಇತ್ತಂತೆ. ಫೈನಲಿ ಇದು ನೆರವೇರ್ತಲ್ವಾ. ಸೊ ಆ ದೇವ್ರಿಗೆ ಕೋಟಿ ಕೋಟಿ ನಮನಗಳು. ದೇವಸ್ಥಾನ ಮತ್ತು ಹಬ್ಬ ಮತ್ತು ಜಾತ್ರೆನೆಲ್ಲ ನೋಡೋದಕ್ಕೇನೋ ಸಂತೋಷ ಆಯಿತು. ನನಗೊಂದು ತುಂಬಾ ಭಯ ಆಗಿದ್ದು ಅಂತ ಹೇಳಿದ್ರೆ, ಮೈಗೆಲ್ಲ ಕೊಕ್ಕಿ ಹಾಕಿ ಎಳ್ಕೊಂಡು ಹೋಗ್ತಿದ್ರು, ಬಾಯಿಗೆಲ್ಲ ಬೀಗ ಹಾಕ್ತಾರಲ್ವ, ಸೊ ಅದೆಲ್ಲ ಜಾಸ್ತಿ ಮಾಡಿದರು. ಅದನ್ನೆಲ್ಲ ನೋಡೋದಕ್ಕೆ ತುಂಬ ಭಯಂಕರವಾಗಿತ್ತು. ಅಪ್ಪ ಹೇಳ್ತಿದ್ರು ಸಂಜೆ ಹೊತ್ತಲ್ಲಿ JCB ಎಲ್ಲ ತರ್ತಾರೆ, ಸೊ ಅದರಲ್ಲೆಲ್ಲ ಏನು ಕೊಕ್ಕಿ ಹಾಕಿ ಎಳ್ಕೊಂಡು ಹೋಗ್ತಾರೆ ಅಂತ. ಅದೆಲ್ಲ ನೋಡೋದಕ್ಕೆ ನನಗೆ ತುಂಬ ಕಷ್ಟ ಆಗುತ್ತಪ್ಪ ಸೀರಿಯಸ್ಲಿ. ಬಟ್ ಆದರೆ ದೈವಿಕವಾಗಿತ್ತು ಎಲ್ಲದನ್ನು ನೋಡೋದಕ್ಕೆ. ಫ್ಯಾಮಿಲಿ ಜೊತೆಯಲ್ಲಿ ಬಂದು ಈ ರೀತಿಯೆಲ್ಲ ದೇವ್ರ ದರ್ಶನ ಪಡ್ಕೊಂಡ್ವಿ ಅಲ್ವಾ, ತುಂಬಾ ಮೆಮೊರಬಲ್ ಆಗಿ ಅನ್ನಿಸ್ತು. ದೇವಸ್ಥಾನದಿಂದ ಹೊರಡೋಷ್ಟೊತ್ತಿಗೆ ಮಧ್ಯಾಹ್ನದ ಊಟದ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಹಾಗೆ ಹೆಂಗಿದ್ರು ನಾವು ತಂದಿದ್ದು ಊಟ ಇತ್ತಲ್ವ, ಒಳ್ಳೆ ಸ್ಪಾಟ್ನ ಮತ್ತೆ ಹುಡುಕಿ ಅಲ್ಲೇ ಮರದ ಹತ್ರ ಕೆಳಗಡೆ ಕೂತ್ಕೊಂಡು ಎಲ್ಲ ಫ್ಯಾಮಿಲಿ ಜೊತೆಯಲ್ಲಿ ಊಟ ತಿನ್ಕೊಂಡು ಹೊರಟ್ವಿ. ಹಾಗೆ ಬರ್ತಾ ಆನ್ ದ ವೇ ಹೈವೇಲಿ ಸ್ವಲ್ಪ ಎಕ್ಸಾಟಿಕ್ ಫ್ರೂಟ್ಸು ಮತ್ತು ಐಟಮ್ಸ್ ಎಲ್ಲ ಇಟ್ಟಿದ್ರು, ಅದನ್ನು ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೊರಟಾಯ್ತು. ಇನ್ನು ನಮ್ಮ ಪುಟಾಣಿ ಈ ಜರ್ನಿಯಲ್ಲಿ ನನ್ನ ಜೊತೆಲಿ ಬರಲೇ ಇಲ್ಲ. ಫ್ರೆಂಡ್ ಸೀಟಲ್ಲಿ ಅವ್ರ ತಾತ ಕೂತಿದ್ದಾರೆ ಅಂತ ಹೇಳಿ ಅವ್ರ ಜೊತೆಲೇ ಇದ್ದ. ಪಾಪ
ಅಪ್ಪಾಯಿ ಥ್ರೂ ಔಟ್ ದ ಜರ್ನಿ ಅವರೇ ಅವನ್ನ ಕ್ಯಾರಿ ಮಾಡಿದ್ರು. ಇನ್ನು ನಾನು ಹಿಂದ್ಗಡೆ ನನ್ನ ಇಬ್ಬರ ಮಂದಿರ ಜೊತೆಲಿ ಆರಾಮಾಗಿ ಜಾಲಿಯಾಗಿ ಕೂತ್ಕೊಂಡು ಬಂದೆ. ಹಾಗೆ ಬರ್ತಾ ಬರ್ತಾ ಮಂಪ್ರು ನಿದ್ದೆ, ಅವರಿಬ್ರು ತೋಳಲ್ಲಿ ಮತ್ತು ತೊಡೆಯಲ್ಲಿ ನಿದ್ದೆ ಮಾಡ್ತಾ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಸೀರಿಯಸ್ಲಿ ಇವತ್ತಿನ ದಿನ ಅಂತೂ ತುಂಬಾ ಬ್ಲೆಸ್ಡ್ ಡೇ ಆಗಿತ್ತು. ಮದುವೆ ಆದಮೇಲೆ ಜವಾಬ್ದಾರಿ ಜಾಸ್ತಿ ಅನ್ನೋದು ನಿಜನೇ, ಆದರೆ ಇಡೀ ಫ್ಯಾಮಿಲಿ ಜೊತೆ ಈ ರೀತಿ ಸಮಯ ಕಳೆಯೋ ಖುಷಿ ಇದೆಯಲ್ಲ, ಆ ಖುಷಿನೇ ಬೇರೆ. ಈ ಚಂದದ ಜರ್ನಿ ನಿಜವಾಗ್ಲೂ ಸದಾ ನೆನಪಲ್ಲಿರುತ್ತೆ. ಈ ಹ್ಯಾಪಿಯಾಗಿರುವಂಥ ಫ್ಯಾಮಿಲಿ ಜರ್ನಿ ಜೊತೆಲಿ ನೀವು ಕೂಡ ಜಾಯ್ನ್ ಆಗಿದ್ದು ನನಗೆ ತುಂಬಾ ಸಂತೋಷ ಇದೆ. ಈ ವ್ಲಾಗು ನಿಮಗೆ ಖುಷಿ ಕೊಟ್ಟಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.